ಎಲ್ರಿಗೂ ನಮಸ್ಕಾರಗಳು. ಇವತ್ತು ಭಾಳ ವಿಪರ್ಯಾಸ ದಿನ. ನಮ್ಮ ಇತಿಹಾಸದಲ್ಲಿ ಸುಮಾರು ಈಗ 75ನೇ ವರ್ಷ ನಮ್ಮದು ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಕರಾಳ ದಿನ ಅಂತಂದೇಳಿ ನಾವು ಭಾವಿಸ್ತಾ ಇದ್ದೀವಿ. ಮಾನ್ಯ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ಸ್ವಾಗತ ಮಾಡ್ತಾ, ಈ ಒಂದು ವಿಚಾರ ನಮಗೆ ಆಲ್ ಆಫ್ ಎ ಸಡನ್ ರಾತ್ರಿ 11:30 ವಿಸ್ತಾರ ಆಗ್ತಾ ಇದೆ. ತಮ್ಮ ಟಿ ವಿ ಚಾನಲ್ಗಳಲ್ಲಿ TV9 ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಚಾನಲಲ್ಲೂ ಬೆಳಿಗ್ಗೆ ಎಲ್ಲ ವಿಸ್ತಾರ ಆಗ್ತದೆ. ಪ್ರತಿ ಜಿಲ್ಲೆಗಳಿಂದ ಎಲ್ಲ ಇಂದನೂ ನಮಗೆ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ನಮ್ಮ ಹಿರಿಯ ಸದಸ್ಯರಾದ ಶ್ರೀ ಜಗನ್ನಾಥ್ ಶೇಖ್ಜಿ ಅವರು ಗೌರವಾಧ್ಯಕ್ಷರಾಗಿದ್ದರು ಇಲ್ಲಿ, ಮತ್ತು ಹನುಮಂತ ಚಿಂಚೋಳಿ ಅಂತಂದು ಹೇಳ್ಬಿಟ್ಟು ಸಂಘಟನಾ ಕಾರ್ಯದರ್ಶಿ ಆಗಿದ್ದರು. ಇವರು ಎಲ್ಲರೂ ಸುಮಾರು 25 ವರ್ಷದಿಂದ ನಮ್ಮ ಜೊತೆಗೆ ಸೇವೆ ಮಾಡ್ಕೊತಾ ಇದ್ದರು. ಬಟ್ ಅದೇನೋ ಅವ್ರ ದುರದೃಷ್ಟವಶಾತ್ ಅವನಿಗೆ ಈ ಥರ ಒಂದು ವ್ಯವಸ್ಥೆ ಆಗಿದೆ. ಇದು ನಿಜವಾಗ್ಲೂ ಆಘಾತಕಾರಿಯಾದಂಥ ವಿಚಾರ. ನಾವು ಸರ್ಕಾರದ ಜೊತೆಗೆ ಭಾಳ ಸೌಹಾರ್ದಯುತವಾಗಿ, ಭಾಳ ಸಂಯಮದಿಂದ ಎಲ್ಲರ ಜೊತೆಗೆ ನಮ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರಿಗೆ ತಿಳಿ ಹೇಳೋದೇ ನಮ್ದು ಉದ್ದೇಶ. ಅಷ್ಟು ಬಿಟ್ಬಿಟ್ರೆ ನಾವು ಸೌಹಾರ್ದಯುತವಾಗಿ ನಮ್ಮ ಸಮಸ್ಯೆಗಳು ಬಗೆಹರಿಸ್ಕೋಬೇಕು ಅನ್ನೋದು ಬಿಟ್ಬಿಟ್ರೆ ಬೇರೆ ಯಾವುದೂ ಉದ್ದೇಶ ಇರಲಿಲ್ಲ. ಸಂಘರ್ಷ ನಮಗೆ ಆಗಿ ಬಂದಿಲ್ಲ. ನಾವು ಇದೇ ಥರನೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಎಲ್ಲ 8 ಇಲಾಖೆ ಸಚಿವರಿಗಾಗಿರ್ಬೋದು, ಅವ್ರ ಜೊತೆಗೆ ಸಭೆ ನಡೆಸಿ ಮೀಟಿಂಗ್ ಮಾಡಿ ಅವ್ರಿಗೆ ವಿಶ್ವಾಸಕ್ಕೆ ತಗೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದೇ ನಮ್ಮ ಮೂಲ ಉದ್ದೇಶ. ಇಂಥ ಸಂದರ್ಭದಲ್ಲಿ ಹಿಂಗಾಗಿದ್ದಕ್ಕೋಸ್ಕರನೇ ಒಂದು ವಿಪರ್ಯಾಸ ಸಂಗತಿ ಅಂದರೆ ಜಗನ್ನಾಥ್ ಶೇಖ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಹನುಮಂತ ಚಿಂಚೋಳಿ ಅವರನ್ನು ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದ್ದೀವಿ. 6 ಜನದ ಕಮಿಟಿ, 2 ಕಾರ್ಯಾಧ್ಯಕ್ಷರು, 2 ಉಪಾಧ್ಯಕ್ಷರು, 2 ಜಂಟಿ ಕಾರ್ಯದರ್ಶಿಗಳನ್ನ 6 ಜನದ ಕಮಿಟಿ ಮಾಡಿಬಿಟ್ಟು ಆ ಕಮಿಟಿ ನಿರ್ದೇಶಕ ಸ್ಥಾನನ ಅದಕ್ಕೆ ಮುಂದಿನ ಕ್ರಮ ಸತ್ಯಶೋಧನಾ ಸಮಿತಿ ಅಂತಂದೇಳಿ ಮಾಡಿ, ಆ ಸಮಿತಿನಲ್ಲಿ ಏನು ಕ್ರಮ ಬರುತ್ತೋ ಅಲ್ಲಿಂದ ವರದಿ ಏನು ಬರುತ್ತೆ ಅದನ್ನು ಆರಿಸ್ಕೊಂಡು ಮುಂದೆ ನಾವು ವಜಾಗೊಳಿಸೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಕಮಿಷನ್ ಆರೋಪ ಮಾಡ್ತಕ್ಕಂಥ ನೀವೇ ನಿಮ್ಮಲ್ಲೇ ಈ ರೀತಿ ಕಮಿಷನ್ ತಪ್ಪದು ಆಗಬಾರ್ದು. ನಮ್ಮಲ್ಲಿ ಯಾರೇ ಸಹ ಮಾಡಿದ್ರು ಕೂಡ ಅಕ್ಷಮ ಅಪರಾಧ. ಇಲ್ಲಿ ನಾವೆಲ್ಲರೂ ಒಂದೇ. ಇಟ್ಸ್ ಎ ಪ್ಯೂರ್ಲಿ ಟೀಮ್ ವರ್ಕ್. ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೆಂಗಿದೆ ಅಂದರೆ, ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಈಸ್ ಎ ಟೀಮ್ ವರ್ಕಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ನಾವು. ನಮ್ಮಲ್ಲೆಲ್ಲರೂ ಕ್ವಾಲಿಫೈಡ್ ಎಂಜಿನಿಯರ್ಸ್ಗಳು, ಇಲ್ಲಿ ಕುಂತಿರೋರೆಲ್ಲರೂ 75ರಿಂದ 80% ಕ್ವಾಲಿಫೈಡ್ ಎಂಜಿನಿಯರ್ಸ್ಗಳು. ನಾವು ಕಾಂಟ್ರಾಕ್ಟರ್ಗಳು ಮೂಲತಃ ವೃತ್ತಿ ಬಾಂಧವರು. ಇದು ನಮ್ಮಲ್ಲೇ ಇದಾಗಿದ್ದು ತಪ್ಪು. ಅದರಲ್ಲಿ ನಿಮ್ಮಲ್ಲಿ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನಿಂದ ಮಾಧ್ಯಮ ಮಿತ್ರರಲ್ಲಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೀನಿ. ಯಾರಿಗಾರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಅದು ಸಾರಿ, ಒಂದು ಆಕ್ಸಿಡೆಂಟ್. ಇಟ್ಸ್ ಎ ಪ್ಯೂರ್ಲಿ ಆಕ್ಸಿಡೆಂಟ್. ನಾವು ಹೇಳ್ಬಾರ್ದು ಆಕ್ಸಿಡೆಂಟ್ ಎಲ್ಲೂ ಇಲ್ಲ. ಆಮೇಲೆ ಯಾರೂ ಸಹಿಸೋದಿಲ್ಲ ಇಲ್ಲಿ. ನಾವುಗಳು ನಮ್ಮ ವೃತ್ತಿನಲ್ಲಿ ನಾವು ಅಷ್ಟೋ ಇಷ್ಟೋ ಸಣ್ಣರಾಗಿರ್ಬೋದು, ದೊಡ್ಡರಾಗಿರ್ಬೋದು, ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರಾಗಿರ್ಬೋದು, ನಾವು ನಮ್ಮ ವೃತ್ತಿಗೆ ತಕ್ಕಂತೆ ಆ ಒಂದು ಬರೋ ಆದಾಯಕ್ಕೆ ತಕ್ಕಂತೆ ನಾವು ಕರೆಕ್ಟಾಗಿದ್ದೀವಿ. ಆಮೇಲೆ ಕ್ವಾಲಿಟಿ ಕೆಲಸ ಮಾಡ್ಕೊಂಡು ಸರ್ಕಾರದ ಮಾನ ಮರ್ಯಾದೆ ಎಲ್ಲ ಉಳಿಸ್ಕೊಂಡು ಅವ್ರ ಜೊತೆಗೆ ಸೌಹಾರ್ದಯುತವಾಗಿದ್ದೀವಿ. ಈ ಥರದ್ದು ಯಾರೂ ಸಹಿಸೋದಿಲ್ಲ, ಮಾಡೋದು ಇಲ್ಲ, ಮಾಡೋದು ಇಂದು ಮಾಡಿಲ್ಲ, ಮುಂದೂ ಮಾಡಿಲ್ಲ. ದಯವಿಟ್ಟು ಆ ಥರ ತಾವ್ಯಾರು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಅವ್ರನ್ನ ಮುಂದೆ ಕ್ರಮ ವಹಿಸಿದ ಮೇಲೆ ಸತ್ಯಶೋಧನಾ ಸಮಿತಿ ಏನು ಕ್ರಮ ವಹಿಸುತ್ತೋ, ಏನು ಆ್ಯಕ್ಷನ್ ತಗೊಂತೋ ಅದಾದಮೇಲೆ ನಾವು ಮುಂದಿನ ಕ್ರಮ ನಿಮ್ಮ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅದನ್ನು ನಿಮಗೂ ವಜಾಗೊಳಿಸೋ ವಿಚಾರವಾಗಿ ತಿಳಿಸ್ತೀವಿ. ಸರ್ ಇಲ್ಲ, ಇದು ಇಷ್ಟೆಲ್ಲ ನಡೆಸಿಲ್ಲ. ಆಕ್ಸಿಡೆಂಟಲಿ ಯಾವಾಗಲೂ ಆಗಿಲ್ಲ. ಅದು ಅವ್ರದ್ದು ಸ್ವಂತ. ಅದು ಈಗೇನು ಮಾಡಿದಾರಲ್ಲ ಅವ್ರ ಪರ್ಸ್ನಲ್ ಸ್ವಂತ. ಇನ್ನೊಂದು ಸ್ನೇಹಿತರೆ, ನಮ್ಮ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೂ ಈ ಘಟನೆಗೂ ಯಾವುದೇ ಸಂಬಂಧವಿಲ್ಲ. ಅವ್ರು ಏನಿದ್ರು ಕೂಡ ಅವ್ರದ್ದು ಸ್ವಂತ ಅಭಿಪ್ರಾಯ, ಸ್ವಂತ ಇದು, ಮತ್ತು ಖಾಸಗಿ ಜಾಗದಲ್ಲಿ ನಡೆದಿರೋದು. ಇದೇನಾದ್ರು ನಮ್ಮ ಜಾಗದಲ್ಲಿ ನಡೆದಿದ್ರೆ ಅವಾಗ ಅದಕ್ಕೆ ನಾವು ಜವಾಬ್ದಾರಿ ಆಗಿರ್ತೀವಿ. ಅದೇನಿದ್ರು ಕೂಡ ಖಾಸಗಿ ಜಾಗದಲ್ಲಿ ನಡೆದಿರೋದ್ರಿಂದ ಅದು ಖಾಸಗಿ ವ್ಯವಹಾರ ಅಂತಂದೇಳಿ ಅದು ಮಾಡಿದ್ರು. ನಾವು ಬೆಳಗ್ಗೆಯಿಂದನೂ ಅವರಿಗೆ ಫೋನಲ್ಲಿ ಪ್ರಯತ್ನ ಪಟ್ವಿ. ಫೋನಲ್ಲಿ ಅವ್ರು ಕನೆಕ್ಟ್ ಆಗಲಿಲ್ಲ. ಮುಂದೆ ಏನಿದ್ರು ಕೂಡ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ವಿಚಾರಣೆ ಆದಮೇಲೆ ನಿಮ್ಮನ್ನು ಕರೆದ್ಬಿಟ್ಟು ಮತ್ತೆ ಪುನಃ ಹೇಳ್ತೀವಿ. ಇದೊಂದು ವಿಪರ್ಯಾಸ ಸಂಗತಿ. ತಾವು ದಯವಿಟ್ಟು ಇದನ್ನು ಕ್ಲೋಸ್ ಮಾಡೋದು ಸೂಕ್ತ ಅಂತಂದೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ. ಹೇಳಿ. ಅದಾದ್ಮೇಲೆ ಸಬ್ ಕಾಂಟ್ರಾಕ್ಟ್ ಅಂತ ಕೊಡ್ತೀರಲ್ಲ? ಎಸ್, ಹೌದು. ಅದು ನಮ್ಮಲ್ಲಿ ಒಂದು ಪಿಡುಗು. ಅದು ನಮ್ಮಲ್ಲಿ ಏನಾಗ್ತಿದೆ ಅಂದರೆ, ದೊಡ್ಡ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ, 100 ಕೋಟಿ 50 ಕೋಟಿ 100 ಕೋಟಿ ಟೆಂಡರ್ ತಗೊಂತಾರೆ. ಅವ್ರು ಯಾರು ಕೆಲಸ ಮಾಡೋದಿಲ್ಲ. ದೇರ್ ಆರ್ ಎಲ್ಲ ಸ್ಕ್ಯಾಟರ್ಡ್ ವರ್ಕ್ಸು. 10 ಜಿಲ್ಲೆ ಸೇರಿ ಒಂದು ಟೆಂಡರ್ ಮಾಡ್ತಾರೆ, 5 ಜಿಲ್ಲೆ ಸೇರಿ ಒಂದು ಟೆಂಡರ್ ಮಾಡ್ತಾರೆ, 5-6 ವಾರ್ಡ್ಗಳು ಸೇರಿ ಒಂದು ಟೆಂಡರ್ ಮಾಡ್ತಾರೆ, ಮಹಾನಗರ ಪಾಲಿಕೆಗೆ ಕೊಡ್ತಾರೆ.
ಸೊ ಇದು ನಮ್ಮಲ್ಲಿ ನಡೆದು ಬರ್ತಿರ್ತಕ್ಕಂಥ ಪದ್ಧತಿ. ಅದನ್ನೇ ನಾವು ಸರ್ಕಾರದಲ್ಲಿ ಹೇಳಿದ್ದೀವಿ. ಅದು ಸರ್ಕಾರದಲ್ಲಿ ಹೇಳಿ ಮಾಡಿ ಪ್ಯಾಕೇಜ್ ಮಾಡಬಾರ್ದು ಅಂತಂದೇಳಿ ಅವ್ರಿಗೆ ತಿಳಿಸಿದ್ದೀವಿ. ಇಲ್ಲ ಇಲಾಖೆ ಪ್ಯಾಕೇಜ್ ಟೆಂಡರ್ ಮಾಡಿಲ್ಲ. ಪ್ಯಾಕೇಜ್ ಟೆಂಡರ್ 1 ಕೋಟಿ ಮೇಲೆ ಪ್ಯಾಕೇಜ್ ಮಾಡಬಾರ್ದು ಅಂತ ಇದ್ದಾರೆ. ಬಟ್ ಫಾರ್ ಎಕ್ಸಾಂಪಲ್ ಈ ವಸ್ತು ಇದೊಂದು 50 ಕೋಟಿ ಇದ್ರೆ 50 ಕೋಟಿ ಸಿಂಗಲ್ ವರ್ಕ್ ಕರೀತಾರೆ. ಅದಕ್ಕೆ ನಾವೇನು ಅಬ್ಜೆಕ್ಷನ್ ಅದೇ ಹೇಳ್ತಾ ಇರೋದು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಟ್ಟಿದ್ದು 29ನೇ ತಾರೀಕು ನಾವು ಪ್ರೆಸ್ ಮೀಟ್ ಏನು ಮಾಡಿದ್ವಲ್ಲ, ಮನವಿ ಮಾಡಿಕೊಟ್ಟಿದ್ದು ಅದೇ ಪ್ಯಾಕೇಜ್ ಟೆಂಡರ್ ಕರಿಬಾರ್ದು. ನಮ್ಗೆ ಇರ್ತಕ್ಕಂಥ 37,000 ಕೋಟಿ ಬಿಡುಗಡೆ ಮಾಡಿ ಒಂದು ಸಿಂಗಲ್ ಸ್ಟೆಚ್ಚಲ್ಲಿ. ಆಮೇಲೆ ನಮ್ಗೆ ಕರೆದು ಮೀಟಿಂಗ್ ಮಾಡಿ. ಫಸ್ಟ್ ಆಫ್ ಆಲ್ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಮ್ಮೆ ಈಗ 1 ವಾರದಲ್ಲಿ 2 ಪ್ರೆಸ್ ಮೀಟ್ ಮಾಡ್ತಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ದುಡ್ಡು, ಇನ್ನೊಂದ್ಸರಿ ಹೇಳ್ತೀನಿ ಸ್ನೇಹಿತರೆ, ದುಡ್ಡಿಗಿನ ಭಾಳ ಮುಖ್ಯವಾಗಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು ನಮ್ಮಲ್ಲಿ ಭಾಳ ಇದೆ ಕಾಂಟ್ರಾಕ್ಟರ್ಗಳಿಗೆ. ಅದನ್ನು ಸಾಲ್ವ್ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಎಲ್ಲವೂ ಆರ್ಥಿಕ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಜಂಟಿ ಆಗಿರೋದ್ರಿಂದ ಅವರೇ ಕರೆದು ತೀರ್ಮಾನ ಮಾಡಬೇಕೆ ಹೊರತು ಬೇರೆ ಸಚಿವರು ಮೀಟಿಂಗ್ ಮಾಡಿದರೆ ಅದು ಪೂರ್ಣವಾಗಿ ಆಗೋದಿಲ್ಲ, ತೀರ್ಮಾನ ಆಗಲ್ಲ ಅಂತಂದೇಳಿ ನಮ್ಮ ಎಲ್ಲರದ್ದು ನಮ್ಮ ಸಹಮತ ಅದರಲ್ಲಿ ವ್ಯಕ್ತಪಡಿಸ್ತಿದ್ದೀವಿ. ಇಲ್ಲ, ಅದು ಬಂದಿದೆ. ನೆಕ್ಸ್ಟ್ ಇದಾದ್ಮೇಲೆ ಮೀಟಿಂಗ್ ಕರಿತೀವಿ ಅಂತ DCM ಸಾಹೇಬರು ನಿನ್ನೆ ದೂರವಾಣಿ ಮುಖಾಂತರ ಮಾತಾಡಿದರು. ನಾವು ಇದು ಸೆಷನ್ ಆದ್ಮೇಲೆ ಮೀಟಿಂಗ್ ಕರಿತೀವಿ ಕಂಡ್ರೆ ಒಂದು ಸ್ವಲ್ಪ ಸಮಾಧಾನವಾಗಿರಪ್ಪ, ನಿಮ್ಮ ಸಮಸ್ಯೆಗಳು ನಾವು CM ಜೊತೆ ಪ್ರಸ್ತಾಪ ಮಾಡಿಬಿಟ್ಟು ಅದನ್ನು ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಡೋಣ ಅಂತ DCM ಸಾಹೇಬರು ಮಾಡಿದರು. ಜಮೀರ್ ಅಣ್ಣವರು ಮೀಟಿಂಗ್ ಕರಿತೀನಿ ಕಂಡ್ರೆ ಅಂತಂದೇಳಿ ಜಮೀರ್ ಅಣ್ಣವರು ಹೇಳಿದರು. ಇದು ಸೆಷನ್ ಇರೋದ್ರಿಂದ ಮೀಟಿಂಗ್ ಕರೆಯೋಕೆ ಆಗ್ತಾ ಇಲ್ಲ. ಅದಾದ ತಕ್ಷಣ ಕರೀತಾರೆ. ಕರೆದ ತಕ್ಷಣ ನಿಮಗೆ ತಿಳಿಸ್ತೀವಿ. ನಾವು ಮೀಟಿಂಗ್ ಹೋಗೋದಕ್ಕಿಂತ ಮೊದಲೇ ನಿಮ್ಮ ಮಾಧ್ಯಮ ತಿಳಿಸೇ ಹೋಗೋದು. ಯಾಕಂದರೆ ನೀವುಗಳೇ ನಮಗೆ ಆಧಾರ. ಹಂಗಿರೋದ್ರಿಂದ ನಿಮಗೆ ಹೇಳ್ಬಿಟ್ಟೆ ನಾವು ಹೋಗ್ತೀವಿ. ಈಗ ವಿರೋಧ ಪಕ್ಷದ ನಾಯಕರು ಸದನದಲ್ಲಿ ಹೇಳ್ತಾರೆ, ಈ ಗುತ್ತಿಗೆದಾರರ ಸಂಘ 80% ಕಮಿಷನ್ ತಗೊಳ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇಲ್ಲ ಸ್ನೇಹಿತರೆ, ಯಾವ ಕಾರಣಕ್ಕೂ ನಾವು ಪರ್ಸೆಂಟೇಜ್ ಹೇಳಿಲ್ಲ. ಇಲ್ಲಿ ನೀವೆಲ್ಲರೂ ಇದ್ದೀರಾ. ಲಾಸ್ಟ್ 29ನೇ ತಾರೀಕು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಇದ್ದೀರಾ. ಯಾರೂ ನಾವು ಪರ್ಸೆಂಟೇಜ್ ಹೇಳಿಲ್ಲ. ದಯವಿಟ್ಟು ಕ್ಷಮಿಸಿ. ನೀವು ಸಹ ಪರ್ಸೆಂಟೇಜ್ ಹೇಳೋಕೆ ಹೋಗಬೇಡಿ. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಅವರಿಗೆ ಪ್ರಾಮಾಣಿಕತೆಯಿಂದ ಇದ್ದರೆ ನಮಗೆ ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅವ್ರು ಪ್ರಯತ್ನ ಪಡಲಿ. ಹಿಂಗೆ 80%, 60%, 40% ನಮ್ಮ ಕೆಂಪಣ್ಣವ್ರ ಪೀರಿಯಡ್ಗೆ 40% ಅನ್ನೋದು ಹೋಗ್ಬಿಡ್ತು. ನಾವು ಹೋರಾಟ ಮಾಡ್ತಿರೋದು ನಿಜ, ಪೆಂಡಿಂಗ್ ಬಿಲ್ ಇರೋದು ನಿಜ. ನಾವು ಆದರೆ ಪರ್ಸೆಂಟೇಜ್ ಹೇಳಿಲ್ಲ. ಅದು ಇನ್ನೊಂದು ಸರಿ ದೃಢೀಕರಿಸ್ತೀವಿ. ಯಾವ ಕಾರಣಕ್ಕೂ ನಾವು ಇಂದು ಹೇಳಿಲ್ಲ ಪರ್ಸೆಂಟೇಜು. ಹಿಂದೆ ಅಂದರೆ ನಮ್ಮ ಪೀರಿಯಡಲ್ಲಿ ಈಗೇನು ಕುಂತಿದ್ದೇವಲ್ಲ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಯಾವತ್ತೂ ಪರ್ಸೆಂಟೇಜ್ ಹೇಳಿಲ್ಲ, ಮುಂದೂ ಹೇಳಿಲ್ಲ, ಹೇಳೋದು ಇಲ್ಲ. ಇಲ್ಲ ಬ್ರದರ್, ಇಲ್ಲಿ ಕೇಳಿ, 1 ನಿಮಿಷ ಕೇಳಿ. ಹಂಗೆ ಸಾಧ್ಯನೇ ಇಲ್ಲಪ್ಪ. ಹಂಗೆ ನಾವು ಇರೋದು ಹೇಳಬೇಕು. ಹಣ ಬಿಡುಗಡೆ ವಿಚಾರದಲ್ಲಿ ಇದೆ ಅಂತ ಹೇಳ್ತೀವಿ ಹೊರತು ಹಣ ಬಿಡುಗಡೆ ವಿಚಾರ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. 3 ವರ್ಷ ಹಳೆಯದು ನಮ್ಮಲ್ಲಿ ಏನಿದೆಯಲ್ಲ ಪೆಂಡಿಂಗ್ ಬಿಲ್ಲು, ಹಣ ಬಿಡುಗಡೆ ವಿಚಾರದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತೀವಿ ಹೊರತು ನಾವು ಪರ್ಸೆಂಟೇಜ್ 40 ಇದೆ 60 ಇದೆ ಅಂತ ದಯವಿಟ್ಟು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಕಾದ್ರೆ ನೀವು ಕ್ರಾಸ್ ಮಾಡ್ಕೊಳ್ಳಿ. ನಾನು ಇವತ್ತು ನೀವು ಪ್ರಮಾಣ ಮಾಡಿ ಹೇಳ್ತೀವಿ, ನಾವು 40%, 60%, 80% ಅಂತ ಹೇಳಿಲ್ಲ. ವಿರೋಧಿ ನಾಯಕರು ನಿಜವಾಗ್ಲೂ ದಯವಿಟ್ಟು ಇದನ್ನು ಮನವರಿಕೆ ಮಾಡ್ಕೋಬೇಕು. ಸುಮ್ಮನೆ ಅವರ ಒಂದು ರಾಜಕೀಯಕ್ಕೋಸ್ಕರ ನಮ್ಮನ್ನು ಬಲಿ ಕೊಡಬಾರ್ದು. ಮಾನ್ಯ ವಿರೋಧಿ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊಳ್ತೀವಿ. ಕೆಲವರು ಇನ್ನೂ ಹೇಳಿದ್ದಾರೆ, ನಾವು ಸ್ಟ್ರೈಕ್ ಮಾಡಿದೆವು, 5-3 ಸ್ಟ್ರೈಕ್ ಮಾಡಿದಾಗ ಎಲ್ಲ ಹಿರಿಯ ಮುತ್ಸದ್ದಿಗಳು ಬರ್ತೀವಿ ಅಂತ ಹೇಳಿದ್ದಾರೆ, ಸ್ಟ್ರೈಕಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವು ನೋಡೋಣ, ಆ ಸಂದರ್ಭ ಬಂದಾಗ ಅವ್ರು ಯಾವಾಗ ಬರ್ತಾರೆ ನಾವು ಎಲ್ರಿಗೂ ವೆಲ್ಕಮ್. ಎಲ್ಲರೂ ಬರಲಿ. ನಮ್ಮ ಸ್ಟ್ರೈಕಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅವ್ರನ್ನೆಲ್ಲ ಕರೆಸೋವಂಥ ಜವಾಬ್ದಾರಿ, ಅವ್ರನ್ನ ಆತಿಥ್ಯ ಮಾಡೋವಂಥ ಜವಾಬ್ದಾರಿ ನಮ್ಮ ಸಂಘದ್ದಾಗಿರುತ್ತೆ. ಸರ್, ಅದು ಅವ್ರವ್ರ ವೈಯಕ್ತಿಕ. ತಡೀರಪ್ಪ, ಮಧ್ಯದಲ್ಲಿ ಮಾತಾಡಬೇಡ್ರಿ. ಅವರೆಲ್ಲ ಅವ್ರ ವೈಯಕ್ತಿಕ, ಆಯ್ತಾ? ಅದು ನಾವು ಯಾರು ಮಾಡಲ್ಲ. ಇರ್ತಾರಲ್ಲ ನಮ್ಮಲ್ಲೂ ಕಾಂಟ್ರಾಕ್ಟರ್ಗಳು ಕಲ್ಪಿಡಿಸಿರ್ತಾರೆ. ನಾವೇನು 100% ರೈಟು ಅಂತ ಹೇಳಲ್ಲ. ನಮ್ಮಲ್ಲೂ ಒಂದು 5-10% ಕಲ್ಪಿಡಿಸಿರ್ತಾರೆ. ಅವ್ರು ಮಾಡ್ತಾರೆ. ಕೆಲವರೆಲ್ಲ ಮಾಡ್ತಾರೆ, ಮಾಡಿಸ್ತಾರೆ. ಬರೀ ಮಾಡೋದಲ್ಲ, ಮಾಡಿಸ್ತಾರೆ. ಅದು ಇಲ್ಲ, ನಮ್ಮಲ್ಲೂ ಈಗ ಅದು ಒಂದು ನಮ್ಗೆ ಡಿಮ್ಯಾಂಡ್ ಹೇಳ್ತೀವಲ್ಲ, ಪ್ಯಾಕೇಜ್ ಟೆಂಡರ್ ಮಾಡೋದ್ರಿಂದ ಅದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರನೇ ಪ್ಯಾಕೇಜ್ ಟೆಂಡರ್ ಮಾಡಬಾರ್ದು ಅನ್ನೋದೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಡ್ತಿದ್ದೀವಿ. ಸರ್, ನೀವು ತನಿಖೆ ಮಾಡಿಬಿಟ್ರೆ ನಮ್ಮ ಟೆಂಡರ್ ಫಾರ್ಮಾಲಿಟೀಸು, ನಮ್ಮ ನೋಟಿಫಿಕೇಶನ್ ತನಿಖೆ ಮಾಡಿಬಿಟ್ರೆ ಆಯಾ ಇಲಾಖೆಗಳಲ್ಲಿ ಆ ತನಿಖೆ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಯಾರನ್ನ ಎಷ್ಟು ಜನ ಟೆಂಡರ್ ಹಾಕಿದ್ರು, ನೋಟಿಫಿಕೇಶನಲ್ಲಿ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ರು, ಎಷ್ಟು ಜನ ಫೈನಾನ್ಷಿಯಲ್ ಟೆಕ್ನಿಕಲ್ ಬಿಡ್ಡಲ್ಲಿ ಹೋದ್ರು, ಎಷ್ಟು ಜನ ಫೈನಾನ್ಷಿಯಲ್ ಬಿಡ್ಡಲ್ಲಿ ಹೋದ್ರು ಅಂತಂದೇಳಿ ತಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವೇನು ಹೇಳೋದು ಬೇಡ, ನಾವು ಮಾಡೋದು ಬೇಡ. ಅದೇ ಹಂಗೆ ಇದೆ. ಅದು ಇಂಥವ್ರಿಗೆ ಟೆಂಡರ್ ಸಿಗಬೇಕು ಅಂತ ಕೂಡ ಒಂದಷ್ಟು ಕಂಡೀಷನ್ಸ್ ಅವರೇ ಮಾಡ್ಕೊತಾರೆ. ಯಾರಿಗೆ?
ಇಂಥವ್ರಿಗೆ ಟೆಂಡರ್ ಸಿಗ್ಬೇಕು ಅಂತ ಬೈಲಾಗ್ ಮಾಡ್ಕೊಂಡು ಎಸ್ ಅದು ನಿಮ್ದು ಒಪ್ಕೊಂತೀನಿ, ಅದು ಮಾಡ್ಕೊಂತಾರೆ. ಅದಕ್ಕೆ ನಾವು 100 ಪುಟಗಳ ಲೆಟ್ರ್ ಬರ್ದಿದ್ದೀವಿ ಚೀಫ್ ಸೆಕ್ರೆಟರಿ ಅವ್ರಿಗೆ. 100 ಪುಟಗಳ ಲೆಟ್ರ್ ಬರೆದ್ಬಿಟ್ಟು ಅವ್ರಿಗೆ ತಿಳಿಸಿದ್ವಿ ನಾವು, ನೋಡಿ ಹಿಂಗೆ ಇಷ್ಟಿಷ್ಟು ಲೆಟ್ರ್ ಬರೆದ್ರು ಕೂಡ ಅದೇನು ಆಗ್ತಾ ಇಲ್ಲ, ನೀವು ದಯವಿಟ್ಟು ಒಂದು ಮೀಟಿಂಗ್ ಕರೀರಿ, ಮನೆ ಮುಖ್ಯಮಂತ್ರಿಗಳು ಸಚಿವರು ಮತ್ತು ಸರ್ಕಾರಿ ಮಟ್ಟದಲ್ಲಿ ಅಫಿಷಿಯಲ್ ಮೀಟಿಂಗ್ ಕರೀರಿ ಅಂತ ನಮ್ಮ ಡಿಮ್ಯಾಂಡ್ ಅದೇ ಇರೋದು. ದುಡ್ಡಿಂದು ನಾವು ಕೇಳ್ತಾ ಇಲ್ಲ, ದುಡ್ಡಿಂದು ಎರಡನೇದು. ಮೊದಲನೇದು ನಮ್ಮ ಒಂದು ಅಫಿಷಿಯಲ್ ಮೀಟಿಂಗ್ ಮನೆ ಮುಖ್ಯಮಂತ್ರಿಗಳು ರೆಡಿ ಮಾಡಲಿ ಅಂತ ಹೇಳಿ ನಾವು ಚೀಫ್ ಸೆಕ್ರೆಟರಿಗೆ 8 ಜನ ಮಿನಿಸ್ಟ್ರುಗಳಿಗೆ ನಾವು ಮನವಿ ಮಾಡ್ಕೊಂಡಿರೋದು ಅದೇ ಅಷ್ಟೇ. ನಾವು ಸರ್ಕಾರ ಬಂದು ಹೆಚ್ಚು ಕಡಿಮೆ 3 ವರ್ಷ ಆಯ್ತು. ಎಸ್, ಆರಾಮದಿಂದಲೂ ನೀವು ಮನವಿ ಮಾಡ್ತಾನೆ ಇದ್ದೀರಾ. ಸರ್ಕಾರ ಮುಗಿದೋದ್ಮೇಲೂ ಸರ್ ಹೌದು ಸರ್, ನಮ್ದೇನಿದೆ, ನಾವು ಏನು ಗೊತ್ತಾ, ದುಡ್ಡು ಹಾಕಿದ್ದೀವಿ. ನಾವು ದುಡ್ಡು ಹಾಕ್ಬಿಟ್ಟು ನಾವು ಸಾಲ ಸೂಲ ಮಾಡಿ ದುಡ್ಡು ಹಾಕಿದ್ವಿ, ಒಡೆ ವಸ್ತ್ರ ಇಟ್ಟು ದುಡ್ಡು ಹಾಕಿದ್ದೀವಿ, ಮನೆ ಮಠ ಮಾಡಿ ದುಡ್ಡು ಹಾಕಿದ್ದೀವಿ. ಆದರೆ ನಾವು ಏನು ಗೊತ್ತಾ, ಶಾಂತ ರೀತಿಯಿಂದ ಸಾಧ್ಯವಾದಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ದುಡ್ಡು ತಗೋಬೇಕೇ ಹೊರತು ನಾವು ಘರ್ಷಣೆಗೆ ಹೋದ್ರೆ ನಮ್ಗೇನು ಇದಿಲ್ಲ. ಯಾಕೆ ಅಂದರೆ ಅದಲ್ಲ ಅದು ನಮ್ಮದು. ಯಾಕಂದರೆ ನಮ್ಮ ಹಿಂದೆ 1.5 ಲಕ್ಷ ಜನ ಇದ್ದಾರೆ. 1.5 ಲಕ್ಷ ಜನಕ್ಕೆ ತೊಂದರೆ ಆಗಬಾರ್ದು. ನಾನು ಏನೇ ತಪ್ಪು ಮಾಡಿದ್ರು ಇಲ್ಲಿ ಕುಂತಿರ್ತಕ್ಕಂಥ ನಾವೆಲ್ಲ ಕಾರ್ಯಕರ್ತ ಸಮಿತಿಯರು ನಾವೇನೋ ತಪ್ಪು ಮಾಡಿದರೆ ನಾವು 1.5 ಲಕ್ಷ ಜನಕ್ಕೆ ಮೋಸ ಮಾಡ್ದಂಗೆ, ತೊಂದರೆ ಮಾಡ್ದಂಗೆ. ಅದಕ್ಕೆ ನೋಡಿ, ನೀವು ಇಮಿಡಿಯೇಟಾಗಿ ಇದು ಬಂತು, ಇದಾಗಬಾರ್ದು, ಇಮಿಡಿಯೇಟಾಗಿ ನಾವು ವಜಾ ಮಾಡಿದ್ವಿ, ನಾವು ಇಮಿಡಿಯೇಟಾಗಿ ನಾವು ಅಮಾನತ್ ಮಾಡಿದ್ವಿ. ಸೊ ಈ ಥರ ನಾವು ಇಮಿಡಿಯೇಟ್ ಆಕ್ಷನ್ ತಗೊಂತೀವಿ. ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಅಂತ ತಾವು ಹೇಳಿ, ಹೌದು, ಸಚಿವರು ಹೇಳ್ತಾರೆ ದಾಖಲಾತಿದ್ರು ಕೂಡ ಕೇಳಿ ಗಾಳಿ ಗುಂಡು ಬೇಡ ಅಂತ ಹೇಳ್ತಾರೆ. ಏನ್ ದಾಖಲಾತಿ? ಗಾಳಿಯಲ್ಲಿ ಗುಂಡು ಅಂತ ಮಾನ್ಯ ಸಚಿವರು ಹೇಳ್ಬಾರ್ದು. ದಯವಿಟ್ಟು ಕೇಳಿ, ಮಾನ್ಯ ಸಚಿವರು ಹೇಳ್ಬಾರ್ದು. ಸಚಿವರೇ ಹೇಳಿದ್ದಾರೆ ಇಂಥರ ಹತ್ರ ಹೋಗಿ ಚರ್ಚೆ ಮಾಡಿ ಅಂತ. ಸಚಿವರು ಹೇಳಿದಾರೆ ಇಂಥ ಚರ್ಚೆ ಮಾಡಿ ಅಂತ. ನಾವೇನಾದ್ರು ಇವಾಗ ಇಟ್ಟರೆ ಅಪ್ರಸ್ತುತ ಆಗ್ತತೆ. ಅವ್ರು ಮೀಟಿಂಗ್ ಕರೆದಾಗ ನಾವು ನಿಮಗೆ ಹೇಳ್ತೀವಿ, ಮೀಟಿಂಗಲ್ಲಿ ಅದನ್ನು ತೋರಿಸ್ತೀವಿ ನಿಮಗೆ. ಯಾರು ಹೇಳಿದ್ದು, ತಡೆಯಪ್ಪ ಇಂಥರ ಹತ್ರ ಹೋಗ್ರಿ, ಈಗ ಶಿವಪುರ ಹತ್ರ ಹೋಗಿ ಅಂತ ಹೇಳಿ ಯಾರು ನಾನೊಬ್ಬ ಹೇಳ್ಬೇಕಲ್ಲ. ಅದೇ ಥರ ಮಾನ್ಯ ಸಚಿವರು ಇಂಥರ ಹತ್ರ ಹೋಗಿ ಅಂತ ಅಂದೇಳಿ ಅವರೇ ಹೇಳಿದ್ದಾರೆ. ಅಲ್ಲ, ಅಲ್ಲಿ ಹೋಗಿ ಚರ್ಚೆ ಮಾಡಿ ನಿಮಗೆ ಟೆಂಡರ್ಗಳ ಬಗ್ಗೆ, ಪೇಮೆಂಟ್ಗಳ ಬಗ್ಗೆ ಅಂತ ಹೇಳ್ತಾರೆ. ಇದು ಸತ್ಯ. ಅವ್ರು ಸುಮ್ಮನೆ ಹಂಗೆ ಗುಂಡು ನೋಡ್ರಿ. ನನಗೂ ಒಂದು 63 ವರ್ಷ, ನಾನು ಕ್ವಾಲಿಫೈಡ್ ಎಂಜಿನಿಯರು. ಇಲ್ಲಿ ಕುಂತಿರೋರೆಲ್ಲ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಎಲ್ಲರೂ ಎಂಜಿನಿಯರಿಂಗ್ ಗ್ರಾಜುಯೇಟ್ಸು. ನಾವು 25 ವರ್ಷದ ಕೆಲಸ ಮಾಡ್ಕೊಂಬರ್ತಿದ್ದೀವಿ. ನಾವು ಜವಾಬ್ದಾರಿಯಿಂದ ನಾವು ಸಂಘ ನಡೆಸ್ತಿದ್ದೀವಿ. ನಾವುಗಳು ಯಾವಾಗಲೇ ನಾವು ಹಂಗೆ ಓಡೋಗೋದು, ಉಡಾಫೆ ಮಾತಾಡೋದು, ಆಮೇಲೆ ಗಾಳಿಯಲ್ಲಿ ಗುಂಡು, ಅವೆಲ್ಲ ಪದಗಳು ಮಾನ್ಯ ಸಚಿವರು ಯೂಸ್ ಮಾಡಬಾರ್ದು. ನಾವು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಮೀಟಿಂಗ್ ಕರೀಲಿ ಬಿಡಿ, ಮೀಟಿಂಗ್ ಕರಿ ಸಾಲ್ವ್ ಮಾಡಿಬಿಡ್ಲಿ. ಈಗ ನಾನು ತಪ್ಪಿದ್ರೆ ನನಗೆ ಏನು ಬೇಕಾದ್ರೆ ಶಿಕ್ಷೆ ಕೊಡಲಿ. ಈಗ ನನಗೆ ಏನೂ ತಪ್ಪಿ ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಬಾಯಿ ಮಾತಲ್ಲಿ ಹೇಳ್ಕೊಂಡು ಹೋಗೋದು, ಅವರು ಬಾಯಿ ಮಾತಲ್ಲಿ ಹೇಳ್ಕೊಂಡು ಹೋಗೋದು ಬೇಡ. ಇದಕ್ಕೆಲ್ಲ ಮೂಲ ಕಾರಣ ಮೀಟಿಂಗ್ ಕರಿಬೇಕು, ಸಭೆ ಕರಿಬೇಕು. ಆವಾಗ ನಾವು ತಪ್ಪು ನಾವು ಕರೆಕ್ಟಾಗಿ ಹೇಳಲಿಲ್ಲ ಅಂದರೆ ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಲಿ. ನನ್ನ ಅಧ್ಯಕ್ಷನಾಗಿ ನಾನು ಎಂಟೈರ್ ಜವಾಬ್ದಾರಿ ನಾನು ತಗೊಂತೀನಿ. ಇಲ್ಲ ಅವೆಲ್ಲ ನಾವು ಸ್ನೇಹಿತರೆ, ಅವ್ಯಾವು ವಿಡಿಯೋ ಆಡಿಯೋದರಲ್ಲ. ನಾವು ನೇರವಾಗಿ ಹಿಂಗೆ ಹೇಳೋದೆ ಇರೋ ಪರಿಸ್ಥಿತಿ ನಮ್ಮದು. ಅವ್ರು ಹೇಳಿ, ನಾವು ಅವ್ರಿಗೆ ಹೇಳ್ತೀವಿ, ಇಷ್ಟೇ ನಮ್ಮದು. ಆ ಥರ ವಿಡಿಯೋ ಆಡಿಯೋ ಅವೆಲ್ಲ ನಮ್ಮದು. ಆ ಚರಿತ್ರೆ ನಮ್ದಲ್ಲ, ಆ ಸಂಸ್ಕಾರ ನಮ್ದಲ್ಲ. ನಾವೇನಿದ್ರು ಒಳ್ಳೆ ಸಂಸ್ಕಾರದಿಂದ ಬಂದಿರತಕ್ಕಂಥವ್ರು ಇಲ್ಲೇನು ಕುಂತಿದ್ದೀವಿ ಎಲ್ಲರೂ ಸಹ ನಾವು ಹಂಗೆ ಅವ್ರಿಗೆ ಸಭೆ ಕರೀರಿ ಅಂತ ಒತ್ತಾಯ ಮಾಡ್ತೀವಿ ಅಷ್ಟೇ. ಸಭೆ ಕರೆದಾಗ ನಾವೇನಾದ್ರು ಸಭೆ ಕರೆದಾಗ ಕರೆಕ್ಟಾಗಿ ಹೇಳಲಿಲ್ವಾ, ಎಸ್ ಓಕೆ, ಲೆಟ್ ದೆಮ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಅಧ್ಯಕ್ಷ ಪ್ಲೀಸ್. ಇನ್ನೇನಾರಿದ್ರೆ ಕೇಳ್ಬೋದು ಸರ್ ತಾವು. ಸರ್ ಎಲ್ಲರಿಗೂ ಕೊನೆಗೆ ಒತ್ತಾಯ ಮಾಡ್ತೀವಿ ಸರ್, ದಯವಿಟ್ಟು ಎಲ್ಲ ಚಾನಲ್ಗಳಿಗೂ ಒಂದು ಮೀಟಿಂಗ್ ಕರೆಯೋದಕ್ಕೆ CM ಸಾಹೇಬರು 8 ಜನ ಮಿನಿಸ್ಟ್ರುಗಳು ಒಂದು ಮೀಟಿಂಗ್ ಕರೆಯೋಕ್ಕೆ ಅಧಿಕೃತವಾಗಿ ಅಫಿಷಿಯಲ್ ಮೀಟಿಂಗ್ ಆಗಬೇಕು. ಸೆಕ್ರೆಟರಿಗಳು ಇರಬೇಕು, ರೆಸ್ಪೆಕ್ಟಿವ್ ಸೆಕ್ರೆಟರೀಸ್ ಇರಬೇಕು, ಗೌರ್ಮೆಂಟ್ ಸೆಕ್ರೆಟರೀಸು. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರಬೇಕು, ಅದೇ ಮೂಲ. ನಾವು ಸುಮ್ಮನೆ ಪಾಪ ನೋಡಿ, ಫಾರ್ ಎಕ್ಸಾಂಪಲ್ ಜಾರಕಿಹೊಳಿ ಸಾಹೇಬರು ಮೀಟಿಂಗ್ ಮಾಡ್ತಾರೆ, 5-6 ಮೀಟಿಂಗ್ ಮಾಡಿದ್ದಾರೆ, 2 ಗಂಟೆ ಮೀಟಿಂಗ್ ಮಾಡಿದ್ದಾರೆ. DCM ಸಾಹೇಬರು DK ಶಿವಕುಮಾರ್ ಸರ್ ಅವರು 2 ಗಂಟೆ ಮೀಟಿಂಗ್ ಮಾಡಿದ್ದಾರೆ. ಎಲ್ಲದಕ್ಕೂ ನಮ್ಮ ಸಮಸ್ಯೆಗಳಿಗೆಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟು ಟೈಅಪ್ ಆಗಿರೋದ್ರಿಂದ ಇದೊಂದು ನಮಗೋಸ್ಕರ ನಿಮ್ಮಲ್ಲಿ 100 ಸರಿ ಮನವಿ ಮಾಡ್ಕೊಳ್ತೀವಿ. ನಮಗೋಸ್ಕರ ಅಫಿಷಿಯಲ್ ಮೀಟಿಂಗ್ ಕರೆಯೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಹೇಳಿ ಸರ್. ಅವ್ರು ಮೀಟಿಂಗ್ ಕರೀಲಿ. ಸೆಷನ್ ಆದ ತಕ್ಷಣ ಮೀಟಿಂಗ್ ಕರೆಯೋಂಥ ನಿಮ್ಮಿಂದನಾರು ಮಾಡಿ ನೀವು ನಮ್ಮಿಂದ ಧನ್ಯರಾಗಿರ್ತೀವಿ. ನಿಮಗೆ ನಾವು ಅಫಿಷಿಯಲ್ ಮೀಟಿಂಗ್ ಒಂದೇ ನೋಡಿ ಸರ್ ಇದಕ್ಕೆ ದಾರಿ. ಈ ಭ್ರಷ್ಟಾಚಾರಕ್ಕೆ ಆಗಿರ್ಬೋದು ಅಫಿಷಿಯಲ್ ಮೀಟಿಂಗ್ ಕರಿಬೇಕು. ಸುಮ್ಮನೆ ನಮಗೆ ನಾಮಕಾವಸ್ಥೆ ನಮ್ದು 5-6 ಜನ ಕರೆದ್ಬಿಟ್ಟು ಮಾತಾಡೋದಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಅಫಿಷಿಯಲ್ ಮೀಟಿಂಗ್ ಕರೆದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕರ್ನಾಟಕದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕಾಂಟ್ರಾಕ್ಟರ್ಗಳು ನೆಮ್ಮದಿ ಆಗ್ತೀವಿ. ನಮಗೆ ದುಡ್ಡು ಬರೋದು 6 ತಿಂಗಳು ಲೇಟ್ ಆಗಲಿ, ವರ್ಷ ಲೇಟ್ ಆಗಲಿ, ನಾವು ಇನ್ನೇನು ನಮ್ಮ ಹಣೆ ಬರಲ್ವಾ, ಕಾಯ್ತೀವಿ ನಾವು. ಆದರೆ ಒಂದು ಅಫಿಷಿಯಲ್ ಮೀಟಿಂಗ್ ಆಗಬೇಕು, ನಿರ್ದಿಷ್ಟವಾಗಿ ತಾತ್ವಿಕ ಹಂತಕ್ಕೆ ಹೋಗ್ಬೇಕು ಆ ಮೀಟಿಂಗು. ಸುಮ್ಮನೆ ನಾಮಕಾವಸ್ಥೆ ಕರೆದೆ ಸಮಾಧಾನ ಮಾಡದೆ ಹೋದೆ ಅನ್ನೋದು ಆಗಬಾರ್ದು. ನೀವಾದ್ರು ಅವ್ರ ಕಣ್ಣು ತೆರೆಸಿ, ನೀವಾದ್ರು ಅವ್ರಿಗೆ ಮನವರಿಕೆ ಮಾಡಿಕೊಡಿ, ಅದನ್ನು ಕರೆಕ್ಟಾಗಿ ಕೇಳಿ ನೀವು ಅವ್ರನ್ನ.
ಅದು ಬಿಟ್ರೆ ನಾವು ಬೇರೆ ಏನೂ ಹೇಳಲಿಕ್ಕೆ ನಾವು ತಯಾರಿಲ್ಲ. ಅಲ್ಲ, ಈ ಹಿಂದೆ ಕೂಡ ಇದೇ ರೀತಿ ಅಲಿಗೇಷನ್ ಮಾಡಿದಾಗ ಒಂದು ಸಭೆಗಳು ಮಾಡಿದ್ರಿ. ಎಸ್ ಮಾಡಿದ್ವಿ. ಯಾಕೆ ಪುನಃ ಅದೇ ರಿಪೀಟ್ ಆಗ್ತಾ ಇದೆ? ಅಲ್ಲ ಸರ್, ಸಭೆಗಳು ಮೀಟಿಂಗ್ ಮಾಡಿ ಸಾಕು ಅಂತ ಹಿಂದೆ ಮೀಟಿಂಗ್ ಮಾಡಿದಾಗ ಯಾಕೆ? ಸಾಹೇಬ್ರೆ, ಅದನ್ನೇ ಹೇಳ್ತಿದ್ದೀವಿ. ಇದುವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಅಫಿಷಿಯಲ್ ಮೀಟಿಂಗ್ ಕರೆದಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವು ಕೇಳ್ತಿರೋದು ಅಧಿಕೃತವಾಗಿ ಮೀಟಿಂಗ್ ಕರೀರಿ ಅಂತ. ಮೀಟಿಂಗ್ ಯಾಕೆ ಕರಿತಿಲ್ಲ? ಮೀಟಿಂಗ್ ಕರೆದ್ರೆ ಅಲ್ವಾ ನಮ್ಮ ಪ್ರಾಬ್ಲಮ್, ಅವ್ರ ಪ್ರಾಬ್ಲಮ್ಮು, ಸರ್ಕಾರದ ಪ್ರಾಬ್ಲಮ್ಮು, ಸಾರ್ವಜನಿಕ ಪ್ರಾಬ್ಲಮ್ ಸಾಲ್ವ್ ಆಗೋದು. ಕರೆದಿದ್ದಾರೆ. ಡಿ ಕೆ ಶಿವಕುಮಾರ್ ಕರೀತಾರೆ, ಆಯ್ತಯ್ಯ, ಆಯ್ತು ಕಣ್ರ, ಆಯ್ತು ಸಮಾಧಾನವಾಗಿರ, ನಾನು ಸಿ ಎಂ ಹತ್ರ ಮಾತಾಡ್ತೀನಿ ಅಂತಾರೆ. ಸಾಂತ್ವನ ಹೇಳ್ತಾರೆ ಅವರು. ಡಿ ಸಿ ಎಂ ಸಾಹೇಬರು 3 ಸರಿ ಕರೆದಿದ್ದಾರೆ, 3 ಸರಿ ಸಾಂತ್ವನ ಹೇಳಿದ್ದಾರೆ. ಅಟ್ಲೀಸ್ಟ್ ನಮಗೆ ಕಷ್ಟ ಕಾಲದಾಗಿರೋರಿಗೆ ಸಾಂತ್ವನ ಹೇಳೋವಂಥ ಒಂದು ಕೆಲಸನಾರು ಮಾನ್ಯ ಜಾರಕಿಹೊಳಿ ಸಾಹೇಬರು, ಡಿ ಸಿ ಎಂ ಸಾಹೇಬರು ಮಾಡ್ತಾರೆ. ಸಿ ಎಂ ಮೀಟಿಂಗ್ ಮಾಡಿಲ್ಲ. ಡಿಸಿಎಂ ಅವ್ರಿಗಿರೋ ಮುತುವರ್ಜಿ ಸಿಎಂ ಸಿದ್ದರಾಮಯ್ಯ ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾನು ಹೇಳ್ಬಾರ್ದು ಅದು. ಯಾಕೆಂದ್ರೆ ಅದು ನಿಮಗೆ ಬಿಟ್ಟಿದ್ದು. ನಾವು ಏನು ಗೊತ್ತಾ, ತಡೀರ ನಾಳೆ 1-2 ದಿನದೊಳಗೆ ಫಿಕ್ಸ್ ಮಾಡ್ತೀನಿ ಸಿ ಎಂ ಹತ್ರ ಅಂತ ಹೇಳ್ತಾರೆ. ಫಿಕ್ಸ್ ಮಾಡಿಲ್ಲ ಅಲ್ವೇನ್ರಪ್ಪ? ಯಾರು ಫಿಕ್ಸ್ ಮಾಡಿಲ್ಲ. ಆಮೇಲೆ ಅವರಿಗೆ ಫಿಕ್ಸ್ ಆಗಿದ್ದು 3 ಸರಿ ಫಿಕ್ಸ್ ಆಗಿದ್ದು ಸಿ ಎಂ ಮೀಟಿಂಗು. 3 ಸರಿ ಅಬ್ರಪ್ಟ್ ಆಗಿ ವಿತೌಟ್ ಎನಿ ನೋಟಿಸ್, ವಿತೌಟ್ ಎನಿ ಕಾರಣ ಪೋಸ್ಟ್ಪೋನ್ ಮಾಡಿ, ಕ್ಯಾನ್ಸಲ್ ಮಾಡಿದ್ರು. ಮಧ್ಯವರ್ತಿಗಳ ಅವಳಿ ಕಡಿಮೆ ಮಾಡಿ, ಸ್ಟಾಪ್ ಮಾಡಿ ಅಂತ ಹೇಳ್ತೀರಾ. ಬಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಮಧ್ಯವರ್ತಿ ಅವಳಿ ಇವತ್ತಿಂದ ಇಲ್ಲ, ಮೊದ್ಲಿಂದನೂ ಐತೆ, ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಅದಕ್ಕೆ ಸರ್, ಅವ್ರ ಸಾಹೇಬ್ರು ಅಭಿಪ್ರಾಯ, ಸಾಹೇಬ್ರು ನಮಗೆ ಸುಮಾರು 3-4 ಮೀಟಿಂಗ್ ಮಾಡಿದ್ದಾರೆ. 24 ಪಾಯಿಂಟ್ಗಳನ್ನ ಇದ್ದಾವೆ. ಅದರಲ್ಲಿ 5-6 ಪಾಯಿಂಟು ಸಾಲ್ವ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು ಒಂದು 17-18 ಪಾಯಿಂಟ್ಗಳು FD ಟೈಅಪ್ ಆಗಿರೋದ್ರಿಂದ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾಡಲೇಬೇಕು. ಸೊ ಇವೆಲ್ಲವೂ ಅಷ್ಟೇ. ದುಡ್ಡಿಗಿನ ಜಾಸ್ತಿ ನಮಗೆ ಸಮಸ್ಯೆ ಆಗ್ತಿರೋದು MDP ಪ್ರಾಬ್ಲಮ್ಮು. ದುಡ್ಡಿಗಿನ ಜಾಸ್ತಿ ಸಮಸ್ಯೆ ಆಗ್ತಿರೋದು ನಮಗೆ 16, 17, 18 GST ಪ್ರಾಬ್ಲಮ್ಮು. ಆಮೇಲೆ ನಮ್ಮದೇ ಆದಂಥ ಟೆಂಡರ್ ಪ್ರಾಬ್ಲಮ್ಗಳಿದ್ದಾವೆ. ಅವನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಅವರು ಮನಸ್ಸು ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ನಮ್ಮಿಂದ ನಾವು ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಮೇಲೆ ವಿಶ್ವಾಸ, ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇಟ್ಕೊಂಡ್ಬಂದಿದ್ದೀವಿ. ಅವರು ನಿಜವಾಗ್ಲೂ ನೀವು ನಿಮ್ಮ ಕಡೆಯಿಂದನಾದ್ರು ಪ್ರಯತ್ನ ಪಡಿ ಸ್ವಾಮಿ, ನಿಮಗೆ ನಾವು ಋಣಿಯಾಗಿರ್ತೀವಿ. ನಾವು ನಿಮ್ಮ ಮಾಧ್ಯಮದಲ್ಲಿ ಅವೆಲ್ಲ ನೀವು ಇಂಥ ಕ್ವಶನ್ಗಳು ನೀವೇ ಕ್ವಶನ್ ನೀವೇ ಹೇಳ್ಕೋಬೇಕು. ಅದು ಇಲ್ಲ ಆ ಥರದ್ದೇನು ನನಗೆ ಕಾಣಿಸ್ತಾ ಇಲ್ಲ. ನಮಗೆ ಅವರು ಹೇಳಿದ್ರು ನಮ್ಮ ಎದುರುಗಡೆನೆ, ನೋಡ ಅವರಿಗೆ ಫೋನ್ ಮಾಡಿ ಹೇಳ್ರಯ್ಯ ಬಾಣಿತ್ಲಾಗ, ಅವ್ರಿಗೆ ಫೋನ್ ಮಾಡಿ ಹೇಳ್ರಪ್ಪ ಸಿ ಎಮ್ದೊಂದು ಮೀಟಿಂಗ್ ಫಿಕ್ಸ್ ಮಾಡ್ರಯ್ಯ ಅಂತ ಪಾಪ ಅವರು ಸಿಬ್ಬಂದಿ ವರ್ಗದವ್ರಿಗೆ ಹೇಳಿದರು. ಓಪನ್ ಆಗಿ ಹೇಳಿದರು. ಅವರು ಮೀಟಿಂಗ್ ಫಿಕ್ಸ್ ಮಾಡಿದ್ರು ಅವ್ರ ಮಾತಿಗೆ. ಮತ್ತೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ ಮೀಟಿಂಗು ಸಿ ಎಮ್ ಮೀಟಿಂಗ್ ಮಾಡಿದ್ದಾರೆ, 2-3 ಮೀಟಿಂಗ್ ಮಾಡಿದ್ದಾರೆ. ಅಫಿಷಿಯಲ್ ಮೀಟಿಂಗ್ ಮಾಡಿಲ್ಲ, ಸೌಹಾರ್ದ ಮೀಟಿಂಗ್ ಮಾಡಿದ್ದಾರೆ, ಸೌಜನ್ಯಿಕ್ ಮೀಟಿಂಗ್ ಮಾಡಿದ್ದಾರೆ. ಅದು ಪ್ರಯೋಜನ ಆಗೋದಿಲ್ಲ. ಮೀಟಿಂಗ್ ಮಾಡಿದರೆ ಫೈನಾನ್ಸ್ ಸೆಕ್ರೆಟರಿ ಇರಬೇಕು, PWD ಸೆಕ್ರೆಟರಿ ಇರಬೇಕು, NT ಇಲಾಖೆ ಸೆಕ್ರೆಟರಿಗಳು ಇರಬೇಕು, ಚೀಫ್ ಇಂಜಿನಿಯರ್ಸ್ ಇರಬೇಕು, ಆಮೇಲೆ ಸಂಬಂಧಪಟ್ಟ ಮಿನಿಸ್ಟ್ರುಗಳು ಇದ್ದರೆ ನಮಗೋಸ್ಕರ ಒಂದು ದಿನ ಅವರು ಇದು ಕರೆಕ್ಟಾಗಿ ಸ್ಪೇರ್ ಮಾಡಿದರೆ ನಮ್ಮ ಇಡೀ ಕರ್ನಾಟಕದ್ದು ಕಾಂಟ್ರಾಕ್ಟರ್ ಸಮಸ್ಯೆ ಎಲ್ಲ ಬಗೆಹರಿತವೆ. ಒಂದು ದಿನ ನಮಗೋಸ್ಕರ ಮೀಟಿಂಗ್ ಕರೆದ್ರೆ ಪ್ಲೀಸ್ ಸರ್. ಅದು ಆಯಾ ಇದೆ, ಮೂಲಭೂತವಾಗಿ ಇದನ್ನು ಸಾಲ್ವ್ ಮಾಡಿ ಆಮೇಲೆ ಎಲ್ಲ ಶಾಸಕರದ್ದು ಹೇಳ್ತೀವಿ. ಆಯಾ ಜಿಲ್ಲೆಗೆ 223 ಶಾಸಕರುಗಳಿಗೆ ಅದನ್ನು ಅವ್ರವರು ಇದರಲ್ಲಿ ನಮ್ಮೂರಲ್ಲಿ ನಾವು ಮೇಂಟೈನ್ ಮಾಡ್ತೀನಿ, ಇವ್ರೂರಲ್ಲಿ ಇವ್ರು ಮೇಂಟೈನ್ ಮಾಡ್ತಾರೆ, ಇವ್ರಿಗೆ ಮೇಂಟೈನ್ ಮಾಡ್ತಾರೆ. ಹಂಗೆ ಅಲ್ಲ, ಮೇಂಟೈನ್ ಇನ್ ದಿ ಸೆನ್ಸ್ ಏನು ಗೊತ್ತಾ, ಸಣ್ಣ ಪುಟ್ಟ ಮಾತುಕತೆ ಇದ್ರೆ ಮಾತಾಡಿ ಮುಗಿಸ್ಕೊಂತೀವಿ ಅಷ್ಟೇ. ಸರ್ ಪರ್ಸೆಂಟೇಜ್ ಸರ್ ದಯಮಾಡಿ ಕೇಳಿ. ನೀವು ಬುದ್ಧಿವಂತರಿದ್ದೀರಾ, ನೀವು ಕೇಳ್ರಿ, ನೀವು ಬುದ್ಧಿವಂತರಿದ್ದೀರಾ, ಅವಾಗಿಂದ ನೋಡ್ತಿದ್ದೀರಿ. ಏನಾಗಿದೆ ಅಂದ್ರೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮೀಟಿಂಗ್ ಕರೆಸಿ ಆಮೇಲೆ ಏನು ಗೊತ್ತಾ, KPTCLಗೆ, ಆಮೇಲೆ ಇವ್ರಿಗೆಲ್ಲರೂ KRDLಗೆ, ಲ್ಯಾಂಡ್ ಆರ್ಮಿಗೆ, ನಿರ್ಮಿತಿ ಕೇಂದ್ರಕ್ಕೆ, ಇನ್ನೊಂದು ಯಾವುದೋ ಹ್ಯಾಬಿಟೇಟ್ ಅಂತಂದೇಳಿ ಒಂದು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಕೊಡೋದನ್ನ ನಿಲ್ಲಿಸಿ. ಅದು ಅಷ್ಟೇ. ಅದರಿಂದ ನಮಗೆ ಕಾಂಟ್ರಾಕ್ಟರ್ಗಳಿಗೆ ಭಾಳ ಕಷ್ಟ ಆಗ್ತದೆ. ಈ ಏನು ಮಾಡ್ತಾರೆ ಜನಪ್ರತಿನಿಧಿಗಳು, ಅವ್ರಿಗೆ ಕೊಟ್ಬಿಟ್ರೆ ಅವ್ರಿಗೇನೋ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕೊಡ್ತಾರೆ, ಅವ್ರು ಪುನಃ ನಮಗೆ ಕೊಡ್ತಾರೆ. ಅವರೇನು ಲ್ಯಾಂಡರ್ ಮೇರೇನು ಅವ್ರಿಗೇನು ನಮ್ಮಂಗಿರೋ ಎಕ್ವಿಪ್ಮೆಂಟ್ಸ್ ಅವ್ರ ಹತ್ರ ಇಲ್ಲ, ಖಾಲಿ ಅವರು ಮ್ಯಾನ್ ಪವರ್ ಇಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ, ಅವ್ರು ಪುನಃ ನಮಗೆ ಕೊಡ್ತಾರೆ.
ಇವೆಲ್ಲವೂ ಸಾಲ್ವ್ ಆಗ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರಿಬೇಕು. ನಿಮ್ಗೆ ಎಲ್ಲರೂ ಮನಸ್ಸು ಮಾಡಿದ್ರೆ ಅವ್ರನ್ನ ಕರ್ಸ್ಬೋದು. ಮೋಸ್ಟ್ಲಿ ಸೆಷನ್ ಆದ ತಕ್ಷಣ ಕರ್ಸೋಂಥ ಕೆಲಸ ಮಾಡೋಣ. ಅಲ್ಲ ನಾವು ತೋರಿಸ್ಬೋದು, ಕರ್ಸಕ್ ನಾವು ಬಂದ್ಬಿಟ್ಟು ಬರ್ರಿ ಇಲ್ಲಿ ಅಂತ ಕರೆಯಕ್ಕಾಗುತ್ತಾ? ಏನೋ ಮಾಡಿ ನಿಮ್ಮ ಸರ್ ದೇಶದ್ದೇ ನೆವರ್ ಸರ್ ಕೇಳ್ರಿ, ದೇಶದ ಸಮಸ್ಯೆಗಳೇ, ದೇಶದ ಸಮಸ್ಯೆನೇ ನಿಮ್ ಕೈಯಲ್ಲಿ ಸಾಲ್ವ್ ಮಾಡುವಂತ ಕೆಪಾಸಿಟಿ ನಿಮ್ ರೈಟಿಂಗ್ ಅಲ್ಲಿ ಮಾಧ್ಯಮ ಮಿತ್ರರು ಏನ್ ಬೇಕಾದ್ರೂ ಮಾಡಬಹುದು. ನಿಮಗೆ ಆ ಶಕ್ತಿ ಇದೆ, ಪರಮಾತ್ಮ ಶಕ್ತಿ ಕೊಟ್ಟಿದ್ದಾರೆ. ಮಾಡಿಸಿ ಸೂಟ್ ಕೇಸ್ ಕೊಡೋದನ್ನ ನಿಲ್ಲಿಸಿದ್ರೆ ಅವಾಗೆಲ್ಲಾನು ಸರ್ ಹೌದು ಸರ್, ನಮ್ಮಲ್ಲೂ ಹೇಳ್ತೀವಲ್ಲ ಸರ್, ನಮ್ಮಲ್ಲೂ ಕಲ್ಪಿಸಿದರೆ ಇಲ್ಲ ಅಂತ ಹೇಳೋದಿಲ್ಲ ನಾವು. ಅದು ಯಾವ್ದು ಗೊತ್ತಾ, ದೊಡ್ಡೋರು ಏನ್ ಮಾಡ್ತಾರೆ ಅಲ್ಲೇ ಏನ್ ಗೊತ್ತಾ, ಅವರು ಈ ನಮ್ಮ ಅಲ್ಲೇ ಅನುಮೋದನೆ ತಗೊಂಡು ಅಲ್ಲಿಂದನೇ ಮಾಡ್ಕೊಂಡ್ಬಿಡ್ತಾರೆ. ಅದನ್ನೇ ನಾವು ಕಡಿಮೆ ಮಾಡಿ ಅಂತ ಹೇಳೋದು, ಅದನ್ನೇ ಮಾಡಿ ಅಂತ ಹೇಳೋದು, ಅದನ್ನೇ ನಿಲ್ಲಿಸಿ ಅಂತ ಹೇಳೋದು, ಮಾಡಬೇಡಿ ಅಂತ ಹೇಳೋದು. ಪ್ಲೀಸ್ ಸರ್, ಥ್ಯಾಂಕ್ ಯು, ನಮಸ್ಕಾರ ಎಲ್ರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.